ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಡಿಫರೆನ್ಸಿಯೇಷನ್ ಚಾಪ್ಟರ್ ಅಲ್ಲಿ ಇದ್ವಿ ಅಂಡ್ ವಿ ಸಾ ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಬಂದಾಗ ಅದನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಎರಡು ಟೈಪ್ ಆಫ್ ಫಂಕ್ಷನ್ಸ್ ಕಲ್ತಿದೀವಿ. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದ ಸೇಮ್ ಥಿಂಗ್. ಈಗ ಹಳೇದು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಕೈಂಡ್ಲಿ ವಾಚ್ ಇಟ್. And if you are not yet subscribed to my channel, video ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ and keep following for our content ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಸ್ ಯು ಕ್ಯಾನ್ ಸಿ ಆಲ್ರೆಡಿ ಐ ಹ್ಯಾವ್ ರಿಟನ್. ಇವತ್ತು ನಾವು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಹೇಗೆ ಮಾಡೋದು ಅಂತ ನೋಡ್ತೀವಿ. ಡಿಫ್ರೆನ್ಸಿಯೇಷನ್ ಮಾಡೋದು ಆಲ್ಮೋಸ್ಟ್ ಇವಾಗ ಕಲ್ತಿರೋ ಲೆಕ್ಕನೇ ಇವಾಗ. ಬಟ್ ದ ಕ್ವೆಶನ್ ಇಸ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಯಾವಾಗ ಮಾಡಬೇಕು? ಫಸ್ಟ್ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲಾಗರಿಥಮ್. ಈಗ ಬೈ ಹಾರ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಓದ್ಕೊಂಡು ನಾವು ಇಲ್ಲಿವರೆಗೂ ಬಂದ್ಬಿಟ್ಟಿರ್ತೀವಿ. ಬಟ್ ಈಗ ಎಕ್ಸಾಕ್ಟ್ಲಿ ನಮಗೆ ಲಾಗರಿಥಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೇಬೇಕು. ಇದು ಡೆಡ್ ಎಂಡ್ ಇದು. ಓಕೆ, ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲಾಗರಿಥಮ್ ಫಸ್ಟ್. ಆಫ್ಟರ್ ದಟ್ ಲೆಟ್ಸ್ ಗೋ ಫಾರ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ವೆರಿ ಸಿಂಪಲ್. ಈಗ ಲಾಗರಿಥಮ್ ಅಂದ್ರೆ ಏನು ಅಂದ್ರೆ ಬೇಸಿಕಲಿ ಇಟ್ ಇಸ್ ನಥಿಂಗ್ ಬಟ್ ಯು ಆರ್ ಟ್ರೈಂಗ್ ಟು ಫೈಂಡ್ ದ ಇನ್ವರ್ಸ್ ಆಫ್ ಎಕ್ಸ್ಪೋನೆಂಟ್. ನಿಮಗೆ ಎಕ್ಸ್ಪೋನೆಂಟ್ ಮಾಡಕ್ ಬರುತ್ತೆ. ಈಗ ಸಪೋಸ್ ಒಂದು ನಂಬರ್ ತಗೊಂಡ್ರೆ 2 to the power 3 ಅಂತ ನಾನು ಒಂದು ನಂಬರ್ ತಗೊಂಡ್ರೆ ಯು ನೋ ದಿಸ್ ಇಸ್ ದ ಎಕ್ಸ್ಪೋನೆಂಟ್, ಯು ನೋ ದಿಸ್ ಇಸ್ ದ ಬೇಸ್. ಸೊ ಒಂದು ಬೇಸ್ ಅಲ್ಲಿ ಒಂದು ನಂಬರ್ನ ಎಕ್ಸ್ಪೋನೆಂಟ್ ಈ ಪವರ್ ರೈಸ್ ಮಾಡಿದ್ರೆ ನಿಮಗೊಂದು ಆನ್ಸರ್ ಬರುತ್ತೆ, ದಟ್ ಈಸ್ 8. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪೋನೆಂಟ್. ನಾನೇನ್ ಹೇಳ್ದೆ? ಲಾಗರಿಥಮ್ ಈಸ್ ದ ಇನ್ವರ್ಸ್ ಆಫ್ ಎಕ್ಸ್ಪೋನೆಂಟ್ ಅಂತ ಹೇಳ್ದೆ. ಸೊ ನಿಮ್ಗೆ ಏನ್ ಆನ್ಸರ್ ಬಂದಿದ್ಯೋ ಅದು ಕ್ವೆಶನ್ ಆಗ್ಬೇಕೀಗ. ಹೆಂಗಾಗುತ್ತೆ ಕ್ವೆಶನ್? ಲಾಗ್ ಆಫ್ 8 ಇಸ್ ಈಕ್ವಲ್ ಟು ನಿಮ್ಗೆ ಏನ್ ಎಕ್ಸ್ಪೋನೆಂಟ್ ಇದೆಯೋ ಅದು ಆನ್ಸರ್ ಆಗ್ಬೇಕು. ಲಾಗ್ ಆಫ್ 8 ಇಸ್ ಈಕ್ವಲ್ ಟು 3. 8 ಬಂತು, 3 ಬಂತು, 2 ಏನ್ ಕೆಲಸ? 2 ನ ನೀವಿಲ್ಲಿ ಬೇಸ್ ಅಂತ ತಗೋಬೇಕು. ಓಕೆ, ಸೊ ಲಾಗ್ ಆಫ್ 8 to the base 2 is equal to 3 ಅಂತ ಹೇಳ್ತೀವಿ. ಸೊ ಗೊತ್ತಾಗ್ತಿದೆ ಅಲ್ಲ, ಎಕ್ಸ್ಪೋನೆಂಟ್ ಇದ್ದಾಗ ಆನ್ಸರ್ ಎಕ್ಸ್ಪೋನೆಂಟ್ ಗೆ ಬರುತ್ತೆ. ಅದೇ ಎಕ್ಸ್ಪೋನೆಂಟ್ ನನಗೆ ಆನ್ಸರ್ ಆಗಿ ಬೇಕಿದ್ದಾಗ ಲಾಗ್ ಆಫ್ 8 to the base 2 ಮಾಡಬೇಕು. ಓಕೆ, ಅಂಡ್ ಹೌ ಎಕ್ಸಾಕ್ಟ್ಲಿ ಇಸ್ ಇಟ್ ಗೋಯಿಂಗ್ ಟು ಹೆಲ್ಪ್ ಮಿ ಹಿಯರ್? ಈ ಲಾಗರಿಥಮ್ ಅಲ್ಲಿ ಕೆಲವು ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ಏನು ಅಂದ್ರೆ, ಸಪೋಸ್ ನಿಮಗೆ ಎರಡು ನಂಬರ್ ಇದೆ ಅಂಡ್ ಯು ವಾಂಟ್ ಟು ಟೇಕ್ ದ ಪ್ರಾಡಕ್ಟ್ ಆಫ್ ದೆಮ್. UV ಎರಡು ನಂಬರ್ ಅಂತ ಅನ್ಕೊಳ್ಳಿ, ಯು ವಾಂಟ್ ಟು ಟೇಕ್ ದ ಪ್ರಾಡಕ್ಟ್ ಆಫ್ ದೆಮ್ ಅಂದಾಗ ವೆರಿ ಸಿಂಪಲ್, ಲಾಗ್ ಆಫ್ ಯು ಪ್ಲಸ್ ಲಾಗ್ ಆಫ್ ವಿ. ಈ ತರ ಸೆಪರೇಟ್ ಆಗಿ ನೀವು ಲಾಗ್ ಫೈಂಡ್ ಮಾಡಿ ಪ್ರತಿಯೊಂದು ನಂಬರ್ದು ಆಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೇಮ್ ವೇ ಇದು ಬರೀ ಪ್ರಾಡಕ್ಟ್ ಅಲ್ಲ, ನೀವು ಇದೇ ತರ ಇಫ್ ಯು ವಾಂಟ್ ಟು ಡಿವೈಡ್ ಲಾಗ್ ಆಫ್ ಯು ಬೈ ವಿ ಇದೆ, ಸಪೋಸ್ ಎರಡು ನಂಬರ್ ಡಿವಿಷನ್ ಇದೆ ಅಂಡ್ ಯು ವಾಂಟ್ ಟು ಟೇಕ್ ಲಾಗರಿಥಮ್ ಅಂದ್ರೆ ವೆರಿ ಸಿಂಪಲ್, ಲಾಗ್ ಆಫ್ ಯು ಮೈನಸ್ ಲಾಗ್ ಆಫ್ ವಿ ಮಾಡಿ, ದೇರ್ ಇಸ್ ಯೋರ್ ಆನ್ಸರ್. ಸೊ ಈ ಪ್ರಾಪರ್ಟೀಸ್ ನಾನು ಯು ಅಂಡ್ ವಿ ಎರಡು ನಂಬರ್ ಅಂತ ಹೇಳ್ದೆ. ನಾವು ಅಸ್ಯೂಮ್ ಯು ಅಂಡ್ ವಿ ಆರ್ 2 ಫಂಕ್ಷನ್ಸ್ ಅಂತ ಅನ್ಕೊಳ್ಳಿ. ಸೊ ಸಪೋಸ್ ನಿಮಗೆ ಎರಡು ಫಂಕ್ಷನ್ ಬಂತು ಅಥವಾ ಎರಡಕ್ಕಿಂತ ಜಾಸ್ತಿ 2 or more ಫಂಕ್ಷನ್ಸ್ ಪ್ರಾಡಕ್ಟ್ ಇದೆ ಅಂಡ್ ಯು ವಾಂಟ್ ಟು ಡಿಫ್ರೆನ್ಶಿಯೇಟ್ ಅಂದಾಗ ಫಸ್ಟ್ ನಾವು ಲಾಗರಿಥಮ್ ನ ಅಪ್ಲೈ ಮಾಡಿ ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಓಕೆ, ಇದೇ ತರ ಇನ್ನೊಂದು ಥರ್ಡ್ ಪ್ರಾಪರ್ಟಿ ಯೂಸ್ ಆಗುತ್ತೆ. ಜಾಸ್ತಿ ಯೂಸ್ ಮಾಡೋದು ಇದು ಮೂವೇ ಪ್ರಾಪರ್ಟಿ. ಲಾಗ್ ಆಫ್ ಎ ಟು ದ ಪವರ್ ಬಿ ಇದ್ದಾಗ ಬಿ ಇಂಟು ಲಾಗ್ ಎ ಅಂತ ಬರಿಬಹುದು. ದೀಸ್ ಆರ್ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್. ಈ ಮೂರು ಮೆಜಾರಿಟಿ ಯೂಸ್ ಮಾಡೋದು ಈ ಮೂರು ನಾಪ್ಕ ಇಟ್ಕೊಂಡ್ರೆ ಸಾಕು. Along with this, not to forget, last part, log of any number to the same base. ಈಗ log of 3 to 3, log of 4 to 4, log of 10 to 10 ಈ ತರ ಇದ್ದಾಗ ಆನ್ಸರ್ ಯಾವಾಗಲೂ 1 ಇರುತ್ತೆ. ಅಂಡ್ log of 1 to any base, ಯಾವುದೇ ಬೇಸ್ ಇದ್ರೂ ಆನ್ಸರ್ 0 ಇರುತ್ತೆ. ಇದೆರಡು ಗೊತ್ತಿದ್ರೆ ಸಾಕು. ಓಕೆ, ಈಗ ವಿತ್ ರೆಸ್ಪೆಕ್ಟ್ ಟು ದ ಲಾಗರಿಥಮ್ ನಮ್ಗೆ ಅರ್ಥ ಆಯ್ತು. ಆ ಲಾಗರಿಥಮ್ ಅಂದ್ರೆ ಏನು, ಅದು ಯಾಕೆ ಬೇಕು ಅಂತ ಅರ್ಥ ಆಯ್ತು. ನಾವು ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡಿಫರೆನ್ಸಿಯೇಷನ್ ಅಲ್ಲಿ ಅದನ್ನ ಏನ್ ಮಾಡ್ತೀವಿ. ಸಪೋಸ್ ಯು ಗೆಟ್ ಅ ಫಾರ್ಮ್ ಲೈಕ್ ದಿಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಫಸ್ಟ್ ಎಕ್ಸಾಂಪಲ್ ಅನ್ಕೊಡ್ತಾ ಇದೀನಿ. ಸಪೋಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ 2x ಈ ತರ ಇದೆ. ನಾನು ಇಷ್ಟಕ್ಕೆ ನಿಲ್ಸಿದ್ರೆ ಆಬ್ವಿಯಸ್ಲಿ ನೀವೇನ್ ಮಾಡ್ತೀರಾ, ಯು ವಿಲ್ ಟೇಕ್ ಇಟ್ ಆಸ್ ಫಸ್ಟ್ ಫಂಕ್ಷನ್ ಅಂಡ್ ಸೆಕೆಂಡ್ ಫಂಕ್ಷನ್ ಅಂಡ್ ಯು ವಿಲ್ ಡಿಫರೆನ್ಶಿಯೇಟ್ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಬಟ್ ಸಪೋಸ್ ನಾನು ಏನಾದ್ರೂ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಕಾಸ್ 3x ಇಂಟು ಕಾಸ್ 4x ಇಂಟು ಕಾಸ್ 5x ಈ ತರ ಸಪೋಸ್ ನಾನು ಕಂಟಿನ್ಯೂ ಮಾಡಿದ್ರೆ ಯು ಕ್ಯಾನ್ ಸಿ ದಟ್ ದೇರ್ ಆರ್ ಮೆನಿ ಫಂಕ್ಷನ್ಸ್, ದೇರ್ ಆರ್ ಮಲ್ಟಿಪಲ್ ಫಂಕ್ಷನ್ಸ್, ಅದ್ರದ್ದು ಪ್ರಾಡಕ್ಟ್ ತಗೊಂಡಿದ್ದೀನಿ ನಾನು. ಓಕೆ, ಸೊ ಈ ತರ ಮಲ್ಟಿಪಲ್ ಫಂಕ್ಷನ್ಸ್ ಪ್ರಾಡಕ್ಟ್ ಇದ್ದಾಗ ಅಥವಾ ಇದೇ ತರ ಮಲ್ಟಿಪಲ್ ಫಂಕ್ಷನ್ಸ್ ಡಿವಿಷನ್ ಇದ್ದಾಗ ಸೇಮ್ ಸಪೋಸ್ ನಾನೇನ್ ಮಾಡ್ತೀನಿ ಈಗ ಸೈನ್ ಎಕ್ಸ್ ಇಂಟು ಸೈನ್ 2x ಇಂಟು ಕಾಸ್ 5x ಇಂಟು ಸೈನ್ 5x ಇಂಟು ಕಾಸ್ 6x ಈ ತರ ಸುಮಾರು ಫಂಕ್ಷನ್ಸ್ ನೋಡಿ, ಇಲ್ಲಿ ಸುಮಾರು ಫಂಕ್ಷನ್ಸ್ ಡಿವೈಡ್ ಆಗ್ತದೆ. ಕರೆಕ್ಟ್. ಸೊ ಈ ತರ ಇದ್ದಾಗಲೂ ಅಷ್ಟೇ ಐ ಆಮ್ ಗೋಯಿಂಗ್ ಟು ಯೂಸ್ ಲಾಗರಿಥಮ್ ಫಸ್ಟ್ ಅಂಡ್ ದೆನ್ ಡಿಫ್ರೆನ್ಶಿಯೇಟ್.
ಅರ್ಥ ಆಗ್ತಿದೆ ಅಲ್ಲ? ಸೊ ಇದು ಅಲ್ಲದೆ ದಿಸ್ ಇಸ್ ದ ಫಸ್ಟ್ ಫಾರ್ಮ್ ವೆನ್ ದೇರ್ ಆರ್ ಮಲ್ಟಿಪಲ್ ಪ್ರಾಡಕ್ಟ್ ಆರ್ ಮಲ್ಟಿಪಲ್ ಡಿವಿಷನ್ಸ್, ಈ ತರ ಇದ್ದಾಗ ಯೂಸ್ ಮಾಡ್ತೀವಿ. ಇದು ಅಲ್ಲದೆ ಸಪೋಸ್ ದ ಫಂಕ್ಷನ್ ಈಸ್ ಸಮಥಿಂಗ್ ಲೈಕ್ ದಿಸ್, ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್ ಈ ತರ ಇದ್ದಾಗ, ಅಥವಾ ಲಾಗ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಈ ತರ ಇದ್ದಾಗ, ಅಥವಾ ಎಕ್ಸ್ ಟು ದ ಪವರ್ ರೂಟ್ ಎಕ್ಸ್ ಈ ತರ ಇದ್ದಾಗ, ವೆರಿ ಸಿಂಪಲ್. ನಾನು ಇದ್ರೆಲ್ಲ ಏನ್ ಹೇಳಕ್ ಹೊರಟಿರೋದು ವೆರಿ ಸಿಂಪಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಇಸ್ ಅ ಫಂಕ್ಷನ್, ನಾನು ಅದನ್ನೇ ಫಂಕ್ಷನ್ ಅಂತ ಟ್ರೀಟ್ ಮಾಡ್ಬೋದು. ಫಂಕ್ಷನ್ಗೆ ಇನ್ನೊಂದು ಪವರ್ ಇದೆ, ಸೈನ್ ಎಕ್ಸ್ ಕ್ಯಾನ್ ಆಲ್ಸೋ ಬಿ ಟ್ರೀಟೆಡ್ ಆಸ್ ಅ ಫಂಕ್ಷನ್. ಸೊ ಯಾವಾಗ ಫಂಕ್ಷನ್ ಟು ದ ಪವರ್ ಫಂಕ್ಷನ್ ಬರುತ್ತೆ, ಇದನ್ನ ಈಸಿ ಮಾಡಬೇಕು ಅಂದ್ರೆ ವಿ ನೀಡ್ ಲಾಗರಿದಮ್. ಓಕೆ, ಇನ್ಫ್ಯಾಕ್ಟ್ ಒಂದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ಬೋದು, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನೋಡಿ. ಫಸ್ಟ್ ನಾನು ಈ ಫಂಕ್ಷನ್ ತಗೋತೀನಿ. ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್. ಲಾಗ್ ಎಕ್ಸ್ ಹೆಂಗ್ ಯೂಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ವೆರಿ ಸಿಂಪಲ್, ನಾನು ಎರಡು ಕಡೆ ಲಾಗ್ ಅಪ್ಲೈ ಮಾಡ್ತೀನಿ. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್ ಅಂತ ಬರೀತೀನಿ. ಓಕೆ, ಈಗ ಯೂಸಿಂಗ್ ದ ಪ್ರಾಪರ್ಟಿ, ಯಾವ ಪ್ರಾಪರ್ಟಿ? ಈ ಥರ್ಡ್ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಕಂಪೇರ್ ಮಾಡಿ ಏನ್ ಮಾಡ್ಬೋದು ಅಂತ. ಲಾಗ್ ಆಫ್ ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್ ಇದೆ, ಎ ಟು ದ ಪವರ್ ಬಿ ಇದ್ರೆ ಅದನ್ನ ಹೆಂಗ್ ಬರಿಬೋದು? ಬಿ ಲಾಗ್ ಎ ಅಂತ ಬರಿಬೋದಾ? ಸೊ ನಾನು ಇದನ್ನ ಏನ್ ಬರಿತೀನಿ, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಹಾಗೆ ಇರುತ್ತೆ. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಬಿ ಜಾಗದಲ್ಲಿ ಸೈನ್ ಎಕ್ಸ್ ಇದೆ, ಸೊ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಬರಿತೀನಿ. ನೆಕ್ಸ್ಟ್ ಇವಾಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಏನ್ ಮಾಡ್ತೀರಾ? ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್, ದಿಸ್ ವಿಲ್ ಬಿಕಮ್ ಅ ಕಾಂಪೋಸಿಟ್ ಫಂಕ್ಷನ್ ಇಂಟು ನಾನೇನ್ ಬರಿಬೇಕೀಗ, ಒನ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಒನ್ ಬೈ ಎಫ್ ಆಫ್ ಎಕ್ಸ್, ಫಸ್ಟ್ ಲಾಗ್ ಆಫ್ ದಿಸ್ ಅಲ್ವಾ, ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನೀವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀರಾ. ಸೊ ಏನಾಗುತ್ತೆ, ಸೈನ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ನಿಮಗೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ಯೂಶಲಿ ನಿಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವಾಗಲೂ ಕೇಳೋದು, ಸೊ ಎಫ್ ಆಫ್ ಎಕ್ಸ್ ನ ಶಿಫ್ಟ್ ಮಾಡಿ. ಸೊ ಎಫ್ ಆಫ್ ಎಕ್ಸ್ ನ ಶಿಫ್ಟ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಇಲ್ಲಿ ಏನೇನಿದೆಯೋ ಅದನ್ನೆಲ್ಲ ಬರೀರಿ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದನ್ನ ಬರೆದ್ರೆ ಈಗ ನೀವು ಎಫ್ ಆಫ್ ಎಕ್ಸ್ ಏನು, ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್ ಅಲ್ವಾ, ಎಫ್ ಆಫ್ ಎಕ್ಸ್ ಇದ್ದು ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್ ಇಂಟು ಇಲ್ಲಿ ಏನೇನಿದೆಯೋ ಅದನ್ನೇ ಬರೆದ್ರೆ ದಿಸ್ ಇಸ್ ಯೋರ್ ಆನ್ಸರ್. ಇದೇ ತರ ನಾನು ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡಿದ್ನೋ ಒಂದು ಫಂಕ್ಷನ್ಗೆ, ಇದೇ ತರ ಲಾಗ್ ಆಫ್ ಎಕ್ಸ್ ಟು ದ ಪವರ್ ಎಕ್ಸ್ ಮಾಡ್ಬೋದು, ಎಕ್ಸ್ ಟು ದ ಪವರ್ ರೂಟ್ ಎಕ್ಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಈ ತರ ಬಂದಾಗ್ಲೂ ಈಸಿಯಾಗಿ ಮಾಡ್ಬೋದು. ಇದನ್ನೆಲ್ಲ ಪ್ರತಿಯೊಂದು ಪ್ರಾಬ್ಲಮ್ ವಿಚ್ ಇಸ್ ದೇರ್ ಇನ್ NCERT ಆಸ್ ವೆಲ್ ಆಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು, ನಿಮಗೆ ಅದನ್ನ ಸೆಪರೇಟ್ ಆಗಿ ಹೊಸ ತರ ಮಾಡಿದ್ದೀನಿ. ಲೆಟ್ಸ್ ಗೋ ಟು ದ ಮ್ಯಾಥ್ ಲ್ಯಾಬ್ ಅಂಡ್ ಎಕ್ಸ್ಪ್ಲೋರ್ NCERT ಪ್ರಾಬ್ಲಮ್ಸ್ ಆಸ್ ವೆಲ್ ಆಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆನ್ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್. ಇದರಿಂದ ಎಕ್ಸ್ಪ್ಲನೇಷನ್ ಎಲ್ಲ ಬೋರ್ಡ್ ಅಲ್ಲಿ ಇರುತ್ತೆ and your problems will be solved in this manner so that you can understand it much more easier and in a colorful way. So let's start the logarithmic differentiation. ನಾನು ತಗೊಂಡಿರೋ ಕ್ವೆಶನ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ತಗೊಂಡಿದ್ದೀನಿ, ಸೊ ದಟ್ ಯಾವುದೇ ತರ ಕ್ವೆಶನ್ಸ್ ಬಂದು ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. Obviously I have the question as y is equal to cos x into cos 2x into cos 3x. So ಇದನ್ನ ನಾವು y is equal to cos x into cos 2x into cos 3x ಅಂತ ಬರ್ಕೋಬೇಕು. 100% I have to use the log. So applying log on both the sides, we have log y is equal to log of all these things, cos x, cos 2x and cos 3x. Okay, next differentiate with respect to x because ಇಲ್ಲಿ ವೇರಿಯಬಲ್ ಎಲ್ಲ x ಇದೆ, independent variable. So differentiate with respect to x. Log y na differentiate ಮಾಡಿದ್ರೆ we will get 1 by y into dy by dx which is equal to, see before actually doing this step ಇದನ್ನ ನಾನು ಅವಾಯ್ಡ್ ಮಾಡ್ತೀನಿ, ಸದ್ಯಕ್ಕೆ ಅವಾಯ್ಡ್ ಮಾಡ್ತೀನಿ. ಡಿಫ್ರೆನ್ಶಿಯೇಟ್ ಮಾಡೋದಕ್ಕಿಂತ ಮುಂಚೆನೆ ನಾವು ಇನ್ನೊಂದು ಏನ್ ಮಾಡಬೇಕಿತ್ತು, ವಿ ಹ್ಯಾಡ್ ಟು ಅಪ್ಲೈ ದ ಲಾಗ್ ಸ್ಟೆಪ್ ಮುಗಿಸ್ಕೊಂಡು ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ. ಸೊ ಐ ಕಂಟಿನ್ಯೂ ವಿತ್ ದಿಸ್. ಲಾಗ್ ವೈ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಪ್ರಾಡಕ್ಟ್ ಇದೆ ವಿಚ್ ಮೀನ್ಸ್ ಇಟ್ ಇಸ್ ಆಸ್ ಗುಡ್ ಆಸ್ ರೈಟಿಂಗ್ ಲಾಗ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ 2x ಪ್ಲಸ್ ಲಾಗ್ ಆಫ್ ಕಾಸ್ 3x. ಕರೆಕ್ಟಾ? ಸೊ I can write it in this way. ಇವಾಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, we get 1 by y into dy by dx is equal to, we will get 1 by cos x into differentiation of cos x ಮಾಡಬೇಕು, that is minus sin x. Next plus first part ಮುಗೀತು, ಈ ಪಾರ್ಟ್ ಮುಗೀತು. Next I have 1 by cos 2x, log of something is 1 by that something, log of cos 2x into, ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ರೈಟ್? This is of the form sin cos ax. So cos ax ಅಂದ್ರೆ ಏನು, minus a sin ax ಅಲ್ವಾ. So in place of a I have 2,
ಸೊ -2 ಇಂಟು ಸೈನ್ 2x ಬರುತ್ತೆ ಇಲ್ಲಿ. ನೆಕ್ಸ್ಟ್ ಪ್ಲಸ್ ಸೇಮ್ ಥಿಂಗ್ 1 by cos 3x into, I have to differentiate cos 3x, it will be -3 sin 3x. Okay, so let's continue. We have minus sin x by cos x, minus sin x divided by cos x, plus -2 ಆಚೆ ಇಟ್ಕೊಳ್ಳೋಣ, ಪ್ಲಸ್ ಆಫ್ -2 ಇಲ್ಲೇ ಇಟ್ಕೊಳ್ಳೋಣ, sin 2x by cos 2x, sin 2x by cos 2x, ಪ್ಲಸ್ ಇಂಟು ಮೈನಸ್ ಆಫ್ 3 ಹಂಗೆ ಇಟ್ಕೊಳ್ಳೋಣ, sin 3x divided by cos 3x. As you can see, sin 3x, cos 3x, sin 2x ಅದನ್ನೆಲ್ಲ tan ಅಂತ ಕನ್ವರ್ಟ್ ಮಾಡ್ಬೋದು, which is equal to minus tan x minus 2 tan 2x minus 3 tan 3x. ಇಲ್ಲಿಗೆ ಮುಗ್ದಿಲ್ಲ, ಬಿಕಾಸ್ ಆಲ್ ದೀಸ್ ಆರ್ ಈಕ್ವಲ್ ಟು 1 by y into dy by dx. ಸೊ ನನಗೆ ಬೇಕಾಗಿರೋದು ಬರೀ dy by dx, so I'll shift y to that side. dy by dx is equal to y into minus tan x minus 2 tan 2x minus 3 tan 3x. We have to substitute the value of y. Y value ಏನು? Y value is dy by dx is equal to, what is the value of y? Y is cos x into cos 2x into cos 3x into, ನಿಮಗೆ ಇಲ್ಲಿ ಏನು ಸಿಕ್ಕಿದೆಯೋ ಅದನ್ನ ಪೂರ್ತಿ ತಿರ್ಗಾ ಇಲ್ಲಿ ಬರೆದ್ರೆ this is your answer. Okay, ನಾನು ಏನು ಬರ್ದೀನಿ ಅದನ್ನ ಬರೆಯಕ್ಕೆ ಹೋಗ್ಬೇಡಿ, ಅಲ್ಲಿರೋ ಟರ್ಮ್ಸ್ ಎಲ್ಲ ಬರಿಬೇಕಲ್ಲಿ. Let's go to the next question. Next question is somewhat important. The question is y is equal to this. So ಏನೇ question, ಯಾವುದೇ question ನೋಡಿದ್ರು try to understand that y is equal to square root of x minus 1 into x minus 2 divided by x minus 3 into x minus 4 into x minus 5. ಇದೇ ತರ ಅಂತ ಅನ್ಕೊಳ್ಳಿ. ಈಗ ನೋಡಿ, ರೂಟ್ ಇದೆ, ನನಗೆ ಲಾಗ್ ಗೊತ್ತಿರೋದು ಲಾಗರಿದಮ್ಸ್. ಇಫ್ ಐ ಹ್ಯಾವ್ ಅ ಪವರ್, ಯಾವುದೋ ಒಂದು ಫುಲ್ ಎಕ್ಸ್ಪ್ರೆಷನ್ ಒಂದು ಪವರ್ ರೈಸ್ ಮಾಡಿದ್ರೆ ಅದನ್ನ ನಾನು ಏನ್ ಮಾಡ್ಬೋದು ಅಂತ ಗೊತ್ತು. ಬಟ್ ಹಿಯರ್ ಐ ಹ್ಯಾವ್ ಅ ರೂಟ್, ಐ ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ದ ಪವರ್. ಏನ್ ಮಾಡ್ತೀನಿ, ಇದೇ ವೈನ y is equal to ಸ್ಕ್ವೇರ್ ರೂಟ್ ಏನಿದೆಯೋ ಅದನ್ನ ಏನ್ ಮಾಡ್ತೀನಿ, ಇದೇ ಸ್ಕ್ವೇರ್ ರೂಟ್ ನ ತಗೊಂಡು ನಾನು ನನಗೇನಿತ್ತು ಎಕ್ಸ್ಪ್ರೆಷನ್ x minus 1 ಇಂಟು x minus 2 divided by x minus 3 into x minus 4 into x minus 5 whole power 1 by 2 ಅಂತ ಬರಿತೀನಿ. ಓಕೆ, ಸೊ ನಾವು ಐ ಹ್ಯಾವ್ ಅ ಎಕ್ಸ್ಪ್ರೆಷನ್ ರೈಸ್ ಟು ದ ಪವರ್, ಸೊ ಲಾಗರಿದಮ್ ಯೂಸ್ ಮಾಡೋದು ನನಗೆ ಈಸಿ ಆಗುತ್ತೆ. ಸೊ ಐ ಸ್ಟಾರ್ಟ್ ದ ಸೊಲ್ಯೂಷನ್ ಹಿಯರ್. ಸೊ ಎರಡು ಕಡೆ ನಾನು ಲಾಗ್ ತಗೋತೀನಿ. ಲಾಗ್ y is equal to log of x minus 1 x minus 2 divided by x minus 3 x minus 4 x minus 5. ಇದನ್ನ ಸರಿ ಬರಿಬೇಕಿದ್ನಾ? ಓಕೆ, ಎನಿವೆ ಲೆಟ್ಸ್ ರೈಟ್ ಇಟ್ ರೈಟ್ ಅವೇ. ಸೊ ಲಾಗ್ ಆಫ್ a to the power b ಇದೆ, I can write it as b log a, right? So log of y is equal to the power is 1 by 2 into log of ಏನ್ ಬರಿಬೇಕೀಗ, x minus 1 x minus 2 into x minus 3 x minus 4 x minus 5. ಓಕೆ, ಡನ್. ಲಾಗ್ ಅಪ್ಲೈ ಮಾಡಾಯ್ತು. ಬಟ್ ಇವನ್ ಆಫ್ಟರ್ ಅಪ್ಲೈಯಿಂಗ್ ದ ಲಾಗ್ ನಾನು ಇನ್ನೊಂದ್ ತರ ನೋಡ್ಬೋದು ಇಲ್ಲಿ, ದಟ್ ಇಫ್ ಯು ಕ್ಯಾನ್ ಸಿ ಹಿಯರ್, ನನಗೆ ಲಾಗ್ ಆಫ್ ಸಮ್ ಎಕ್ಸ್ಪ್ರೆಷನ್ ಇದೆ, ದಟ್ ಟು ಇಟ್ ಇಸ್ ನಾಟ್ ಯೆಟ್ ತುಂಬಾ ತೀರಾ ನೀಟಾಗಿ ಏನು ಅದು ಸಿಂಪ್ಲಿಫೈ ಆಗಿಲ್ಲ. ಸಿ ದಿಸ್ ಇಸ್ ನಥಿಂಗ್ ಬಟ್ ಲಾಗ್ ಆಫ್ u by v ಅಂತ ತಗೋಬಹುದು ನಾನು, ಕರೆಕ್ಟ್? ಸೊ ಕಂಟಿನ್ಯೂಯಿಂಗ್ ತಿರ್ಗಾ ಇದೇ ಸೇಮ್ ಕಂಟಿನ್ಯೂ ಮಾಡಿದ್ರೆ ವಾಟ್ ವಿಲ್ ಐ ಗೆಟ್ ನೌ? ಈಗ u by v ಅಂದ್ರೆ ಏನಾಗ್ಬೇಕಿದು? ಇಟ್ ಈಸ್ ನಥಿಂಗ್ ಬಟ್ 1 by 2 ಲಾಗ್ ಆಫ್ u ಏನಿದೆಯೋ ಅದಷ್ಟು ಒಂದ್ ಕಡೆ ಬರುತ್ತೆ. ಸೊ x minus 1 ಇದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬಿಡ್ತೀನಿ, x minus 1 ಇಂಟು x minus 2 ಒಂದ್ ಕಡೆ ಬರುತ್ತೆ. ಓಕೆ, ಬೈ ಇದೆ, ಸೊ ಮೈನಸ್ ಲಾಗ್ ಆಫ್ ಏನಾಗುತ್ತೆ, x minus 3 x minus 4 x minus 5 ಇದಿಷ್ಟು ಈ ಕಡೆ ಬಂದ್ಬಿಡುತ್ತೆ, ಕರೆಕ್ಟ್? ಸೊ ಲೆಟ್ಸ್ ಕಂಟಿನ್ಯೂ. ಇಲ್ಲೊಂದು ಲೈನ್ ಹಾಕ್ಬಿಡ್ತೀನಿ, ಇದ್ರೊಳಗೆ ಎಲ್ಲ ಇರಲಿ. ಈಗ ಹೆಂಗ್ ಕಾಣಿಸ್ತಾ ಇದೆ? ಅಗೇನ್ ನೋಡಿ, ತಿರ್ಗಾ ಒಳಗಡೆ ನೋಡಿ, ಇಫ್ ಯು ಸಿ ಇಟ್ ಈಸ್ ಲುಕಿಂಗ್ ಲೈಕ್ ಲಾಗ್ ಆಫ್ ಇನ್ನ ಸಿಂಪ್ಲಿಫೈ ಆಗಿಲ್ಲ, ಇನ್ನೂ ಯು ವಿ ಫಾರ್ಮಲ್ ಇದೆ, ಲಾಗ್ ಆಫ್ ಯು ವಿ ಡಬ್ಲ್ಯೂ ಈ ತರ ಇದೆ. ಸೊ ಲಾಸ್ಟ್ ಪ್ರಾಬ್ಲಮ್ ನಾವೇನ್ ಮಾಡಿದ್ವೋ ಅದನ್ನು ಯೂಸ್ ಮಾಡಬೇಕು ಅಲಾಂಗ್ ವಿತ್ ದ ನ್ಯೂ ಥಿಂಗ್. ಸೊ ಹಿಯರ್ ವಿ ಗೋ. ಇದನ್ನ ಏನ್ ಮಾಡಬೇಕು, ಇಟ್ ವಿಲ್ ಬಿ ಲಿಟಲ್ ಕಾಂಪ್ಲಿಕೇಟೆಡ್, ಬಟ್ ಅರ್ಥ ಮಾಡ್ಕೊಳ್ಳಿ, ಸೇಮ್ ಸ್ಟೆಪ್ಸ್ ಎಲ್ಲ. ಸೊ ನಾವು ಇವಾಗ ತಿರ್ಗಾ ಲಾಗ್ ವೈ ಏನಿದೆಯೋ ಅದನ್ನ ಹಂಗೆ ಬರಿತೀನಿ. ಲಾಗ್ ವೈ ಇಸ್ ಈಕ್ವಲ್ ಟು 1 by 2 ಇಂಟು ಲಾಗ್ ಆಫ್ ಯು ಇಂಟು ವಿ ಇದೆ, ಇದನ್ನ ಏನ್ ಮಾಡ್ಬೋದು, ತಿರ್ಗಾ ಲಾಗ್ ಆಫ್ ಎಕ್ಸ್ ಮೈನಸ್ 1 ಮಾಡ್ಬೋದು, ಸೇಮ್ ವೇ, ಪ್ಲಸ್ ಲಾಗ್ ಆಫ್ ಎಕ್ಸ್ ಮೈನಸ್ 2 ಮಾಡ್ಬೋದು. ಎನಿವೇ ಮೈನಸ್ ಇದೆ, ಸೊ ಮೈನಸ್ ಆಫ್ ಇದೇನ್ ಮಾಡ್ತೀನಿ, ಲಾಗ್ ಆಫ್ ಎಕ್ಸ್ ಮೈನಸ್ 3
ಪ್ಲಸ್ ಲಾಗ್ ಆಫ್ ಎಕ್ಸ್ ಮೈನಸ್ 4 ಪ್ಲಸ್ ಲಾಗ್ ಆಫ್ ಎಕ್ಸ್ ಮೈನಸ್ 5 ಲಾಗ್ ಆಫ್ ಎಕ್ಸ್ ಮೈನಸ್ 5. ಸೊ ನನಗೆ ಇವಾಗ ಸಿಂಪ್ಲಿಫೈ ಆಗಿದೆ, ಎಲ್ಲ ಸೆಪರೇಟ್ ಆಗಿ ಕಾಣಿಸ್ತಾ ಇದೆ ನನಗೆ. ನೌ ಐ ವಿಲ್ ಡಿಫ್ರೆನ್ಶಿಯೇಟ್. ಸೊ ಇಷ್ಟೊತ್ತಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಎನಿವೆ 1/y ಇಂಟು dy by dx is equal to 1/2 ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 1 is 1/x minus 1 ಇಂಟು 1 minus 0 ಬಿಕಾಸ್ ಕಾನ್ಸ್ಟೆಂಟ್ ಇದೆ. ಪ್ಲಸ್ ತಿರ್ಗಾ ಇಲ್ಲೇನಾಗುತ್ತೆ, ಲಾಗ್ ಆಫ್ ಲಾಗ್ ಅಲ್ವಾ, ಸೊ ಎನಿವೆ ಐ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್. ಸೊ 1/x minus 2 1/x minus 2 ಇಂಟು 1 ಆಗುತ್ತೆ, ರೈಟ್. ನೆಕ್ಸ್ಟ್ ಮೈನಸ್ ಆಫ್, ಇಲ್ಲೇನಾಗುತ್ತೆ, ಬ್ರಾಕೆಟ್ ಹಾಕಿರ್ತೀನಿ, ಇಲ್ಲ ಬ್ರಾಕೆಟ್ ಓಪನ್ ಮಾಡ್ಬಿಡ್ತೀನಿ ಸೊ ದಟ್ ಎಲ್ಲ ಈಸಿ ಆಗುತ್ತೆ. 1/x minus 3 ಇಂಟು 1 ಆಗುತ್ತೆ. ತಿರ್ಗಾ ಇಲ್ಲೂ ಮೈನಸ್ 1/x minus 4 ಇಂಟು 1 ಆಗುತ್ತೆ. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಮೈನಸ್ 1/x minus 5 ಇಂಟು 1 ಆಗುತ್ತೆ. ಸೊ ವಾಟ್ ಡು ವಿ ಹ್ಯಾವ್ ಹಿಯರ್, 1/2 ಇಂಟು 1/x minus 1 ಪ್ಲಸ್ 1/x minus 2 minus 1/x minus 3 minus 1/x minus 4 minus 1/x minus 5. ಇಲ್ಲಿಗೆ ಮುಗ್ದಿಲ್ಲ, ಈಗ ಏನ್ ಮಾಡಬೇಕು, y ನ ಶಿಫ್ಟ್ ಮಾಡಬೇಕು. ಸೊ ದ ಸೇಮ್ dy by dx ವಿಲ್ ಬಿ ಈಕ್ವಲ್ ಟು y/2 ಇಂಟು ದ ಹೋಲ್ ಥಿಂಗ್. ನಾವಿಲ್ಲಿ ಏನೇನ್ ಬರದ್ವೋ ಪೂರ್ತಿ ಇಲ್ಲಿ ತಿರ್ಗಾ ಸೇಮ್ ಬರೀಬೇಕು. ಅಂಡ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫಾರ್ y ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ವಿ ಹ್ಯಾವ್ ಅವರ್ ಆನ್ಸರ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ಯಾವ ತರ ಇದೆ ಅಂತ ನೋಡೋಣ. ಪ್ರಿಟಿ ಈಸಿ, ಏನಂದ್ರೆ ಬರೆಯೋದು ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಲಾಗರಿದಮ್ ಫಂಕ್ಷನ್ ಇದೆ. ಸೊ ಲೆಟ್ ಸ್ಟಾರ್ಟ್. y is equal to log x to the power cos x ಆಗುತ್ತೆ. ಪವರ್ ಫಂಕ್ಷನ್ ಟು ದ ಫಂಕ್ಷನ್ ಇದೆ. ಸೊ ವಾಟ್ ಶುಡ್ ಐ ಡೂ, log y, apply log on both sides. Log y is equal to log of log x whole power cos x. ಓಕೆ, ಸೊ ಇದು ಹೆಂಗ್ ಕಾಣಿಸ್ತಾ ಇದೆ, ಲಾಗ್ ಆಫ್ a to the power b ತರ ಕಾಣಿಸ್ತಾ ಇದೆ. ಸೊ log y is equal to cos x into log of log x. ಓಕೆ, ಲಾಗ್ ಅಂತ ತುಂಬಾ ಸರಿ ಬರ್ತಾ ಇರುತ್ತೆ, ನೋಟ್ ವರಿ, ಯು ಜಸ್ಟ್ ಹ್ಯಾವ್ ಟು ಸಿ ವೆದರ್ ಇಟ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್. ಏನ್ ಮಾಡಬೇಕು ಅಂತ ಫೋಕಸ್ ಮಾಡಿ ಅಷ್ಟೇ. ನೌ ಐ ವಿಲ್ ಡಿಫ್ರೆನ್ಶಿಯೇಟ್. ಸೊ ಇಫ್ ಐ ಡಿಫ್ರೆನ್ಶಿಯೇಟ್ 1/y ಇಂಟು dy by dx is equal to ದಿಸ್ ಇಸ್ ಲುಕಿಂಗ್ ಲೈಕ್ ಅ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಸೊ cos x ಫಸ್ಟ್ ಹಾಗೆ ಇಟ್ಕೋತೀನಿ, ಇಂಟು 1/, ಎನಿವೇ ಲಾಗ್ ಆಫ್ ಸಮಥಿಂಗ್ ಇಸ್ ದೇರ್. ಸೊ ಫಸ್ಟ್ 1/log x ಇಂಟು ನೆಕ್ಸ್ಟ್ ಏನ್ ಮಾಡಬೇಕು, dy by dx of log x. ಐ ಹ್ಯಾವ್ ಟು ಇನಿಶಿಯೇಟ್ dy by dx of log x ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಸುಮ್ಮನೆ ಇರ್ಬೇಕು. ಇವಾಗ ಲಾಗ್ ಆಫ್ ಲಾಗ್ ಎಕ್ಸ್ ಶುಡ್ ಬಿ ಸಿಂಪ್ಲಿ ದೇರ್. ಕಾಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಲೆಟ್ಸ್ ಡಿವೈಡ್ ದಿಸ್, ಇಲ್ಲಿಂದ ಕಂಟಿನ್ಯೂ ಮಾಡಿದ್ರಾಯ್ತು. ಸೊ ವಾಟ್ ಡು ಐ ಹ್ಯಾವ್ ನೌ, ಐ ಹ್ಯಾವ್ ಕಾಸ್ ಎಕ್ಸ್ ಬೈ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x ಪ್ಲಸ್ ಇಂಟು ಮೈನಸ್ ವಿಲ್ ಬಿಕಮ್ ಮೈನಸ್, ಕರೆಕ್ಟಾ. ಸೊ ಮೈನಸ್ log of log x into sin x. Okay, so I can shift y to that side. Dy by dx is equal to y into cos x by x to the power log x minus log of log x into sin x. What is the value of y? Y is nothing but log x to the power cos x ಇಂಟು ಇಲ್ಲಿ ಏನಿದೆಯೋ ಅದನ್ನ ಯಾವ್ದ್ರಲ್ಲೂ ಬರೀತಾ ಇಲ್ಲ, ಇದ್ರ ಒಂದ್ರಲ್ಲಿ ಬರೀತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಕಾಸ್ ಎಕ್ಸ್ ಬೈ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಲಾಗ್ ಆಫ್ ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ದಿಸ್ ಇಸ್ ಯೋರ್ ಆನ್ಸರ್.